ಆನೇಕಲ್ ತಾಲೂಕಿನ ಎನ್ನಗ್ರ ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಆಯೋಜನೆ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಸ್ನೇಹಿತರು ಜಾಸ್ತಿ. ಬಿಜೆಪಿ ಭಾವನೆ ಮೇಲೆ ರಾಜಕಾರಣ ಮಾಡಿದರೆ ದಿನನಿತ್ಯದ ಎಲ್ಲ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರ ಜಿಎಸ್ಟಿ ವಿಧಿಸಿ ಬಿಟ್ಟಿವೆ. ಮಧ್ಯಮ ವರ್ಗದ ಜನರು ಬದುಕನ್ನ ಹಾಳುಗೆಡವಿದೆ ಎಂದು ಹರಿಹಾಯ್ದರು. ಆನೇಕಲ್ ಸರ್ಜಾಪುರಕ್ಕೆ ಮೆಟ್ರೋ ವಿಸ್ತರಣೆ ಡಿಪಿಆರ್ ತಯಾರಾಗುತ್ತಿದೆ. ರಾಜ್ಯಪಾಲರು ಗ್ರೇಟರ್ ಬೆಂಗಳೂರು ಯೋಜನೆಗೆ ಅಂಕಿತ ಹಾಕಿದ್ದಾರೆ. ಆನೇಕಲ್ ತಾಲೂಕು ವ್ಯಾಪ್ತಿಯನ್ನು ಗ್ರೇಟರ್ ಬೆಂಗಳೂರಿಗೆ ಸೇರ್ಪಡೆ ಮಾಡಲಾಗುವುದು. ಕಾವೇರಿ ಕುಡಿಯುವ ನೀರು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. 78 ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿ ಟೀಕಾಕಾರರಿಗೆ ಅಭಿವೃದ್ಧಿ ಮೂಲಕ ಉತ್ತರ ನೀಡಲಾಗುತ್ತಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಗ್ಯಾರಂಟಿ ಶಕ್ತಿ ಯೋಜನೆ ಭಾಗವಾಗಿ 450 ಕೋಟಿಗೂ ಅಧಿಕ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿದ್ದಾರೆ. ಯನ್ನಗ್ರ ಗ್ರಾಮ ಪಂಚಾಯಿತಿ ಎಲ್ಲ ಮಾಜಿ ಹಾಗೂ ಹಾಲಿ ಪ್ರತಿನಿಧಿಗಳು ಅವಿರತ ಶ್ರಮದಿಂದ 5 ಕೋಟಿ 13 ಲಕ್ಷ ವೆಚ್ಚ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. 901 ಫಲಾನುಭವಿಗಳು ಸವಲತ್ತುಗಳನ್ನು ವಿತರಿಸಲಾಗಿದೆ ಎಂದರು. ರಾಮರಾಜ್ಯದ ಕನಸು ಅಭಿವೃದ್ಧಿ ಮೂಲಕ ಸಾಕಾರಗೊಳಿಸಿ ನನಸು ಮಾಡಿದ ಕೀರ್ತಿ ಚೆನ್ನಾಗಿರುವ ಗ್ರಾಮ ಪಂಚಾಯಿತಿಗೆ ಸಲ್ಲುತ್ತದೆ. ಎಲ್ಲ ಜಾತಿಯ ಮುಖಂಡರು ಒಂದಾಗಿ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಆನೇಕಲ್ ತಾಲೂಕು ಪಂಚಾಯಿತಿ ಸೇರ್ಪಡೆ ಹಾಗೂ ಮೆಟ್ರೋ ವಿಸ್ತರಣೆಗೆ ಮನವಿ ಸಲ್ಲಿಸಲಾಗಿದೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ನೆನಪಿಸಿದರು. ಯನ್ನಗ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆವಿ ರಾಮಸ್ವಾಮಿ ಮಾತನಾಡಿ, ಈಗಾಗಲೇ 25 ಕೋಟಿ ತೆರಿಗೆ ಸಂಗ್ರಹ ಮಾಡಲಾಗುತ್ತಿದ್ದು 40 ಕೋಟಿ ತೆರಿಗೆ ಸಂಗ್ರಹಣೆ ಗುರಿ ಹೊಂದಿದ್ದೇವೆ ಎಂದಿದ್ದರು. ಯನ್ನಗ್ರ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸಲು ಶ್ರಮಿಸುವುದಾಗಿ ತಿಳಿಸಿದರು. ಯನ್ನಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಶ್ರೀ ಶಕ್ತಿ ಭವನ, ಗ್ರಂಥಾಲಯ ಕಟ್ಟಡ, ಐಎಸ್ಎಸ್ಎನ್ ಕಟ್ಟಡ, ಅಂಗನವಾಡಿ ಕಟ್ಟಡಗಳು, ಶಾಲಾ ಕಟ್ಟಡಗಳು, ಐಮಾಸ್ ದ್ವೀಪಗಳು ಸೇರಿದಂತೆ ವರ್ಗ 1 ಹಾಗೂ 15ನೇ ಹಣಕಾಸು ಯೋಜನೆಯಡಿ ಅನುಷ್ಠಾನಗೊಳಿಸದ ಮತ್ತು ಅನುಷ್ಠಾನಗೊಳಿಸುತ್ತಿರುವ ಶಾಶ್ವತ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಶೇಕಡ 25, ಶೇಕಡ 5, ಶೇಕಡ 3ರಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕಲ್ಯಾಣ ಕಾರ್ಯಕ್ರಮಗಳು, ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಗಳಡಿ ವೈಯಕ್ತಿಕ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ, ರೈತರಿಗೆ ಹಸು ಹೊಲಿಗೆ ಯಂತ್ರ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಅಡುಗೆ ಅನಿಲ, ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ, ಶೇಕಡ 80 ಅಧಿಕ ಅಂಕ ಪಡೆದ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ 7,500 ರೂಪಾಯಿಗಳ ಪ್ರೋತ್ಸಾಹ ಧನ ವಿತರಣೆ ಮಾಡಲಾಯಿತು. ಮನೋರಂಜನೆಗಾಗಿ ಭಾವಲಹರಿ ತಂಡದವರಿಂದ ಸುಗಮ ಸಂಗೀತ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಆನೇಕಲ್ ಶಾಸಕ ಬಿ ಶಿವಣ್ಣ, ಮಾಜಿ ಸಂಸದ ಡಿಕೆ ಸುರೇಶ್, ಪರಿಷತ್ ಸದಸ್ಯ ರಾಮೋಜಿಗೌಡ, ಕಾಂಗ್ರೆಸ್ ಮುಖಂಡ ಆರ್.ಕೆ. ರಮೇಶ್, ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಸಿಇಒ ಲತಾಕುಮಾರಿ, ಯನ್ನಗ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆವಿ ರಾಮಸ್ವಾಮಿ, ಚಂದ್ರಕಲಾ, ಎಚ್.ಜೆ. ಪ್ರಸನ್ನಕುಮಾರ್, ಆರ್.ಕೆ. ಕೇಶವರೆಡ್ಡಿ, ಎಂ. ಮುನಿರತ್ನ, ಮುನಿರಾಜು, ಆರ್.ಕೆ. ಎಂ. ಕಿರಣ್ ಕುಮಾರ್, ಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಗ್ರಾಮ ಪಂಚಾಯತಿ ಮೀಟಿಂಗ್ ಬಗ್ಗೆ ಕಾರ್ಯಕ್ರಮಕ್ಕೆ ಹೋಗಿ 10 ವರ್ಷ ಮೇಲಾಯಿತು. ಇವತ್ತು ಆನೇಕಲ್ ವ್ಯಾಪ್ತಿಯಲ್ಲಿ ಯನ್ನಗ್ರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕೇಶವ ಹಾಗೂ ನಿಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮಸ್ವಾಮಿ ಅವರು ಮತ್ತು ಸದಸ್ಯರು ಮಾಡಿದಂತ ಕೆಲಸ ನೋಡಿ ನಾನೊಬ್ಬ ಉಪಮುಖ್ಯಮಂತ್ರಿಯಾಗಿ ಜಿಲ್ಲಾ ಮಂತ್ರಿಯಾಗಿ ಇದಕ್ಕೆ ಬರಲೇಬೇಕು, ನಿಮ್ಮ ಅಭಿವೃದ್ಧಿಯನ್ನು ನೋಡಲೇಬೇಕು, ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕು ಅಂತೇಳಿ ಬಹಳ ಸಂತೋಷದಿಂದ ಇದಕ್ಕೆ ನಾನು ಬಂದಿದ್ದೇನೆ. ನೀವು ಪಂಚಾಯತಿ ಅಂತ ಹೇಳ್ಕೊಂಡ್ರೆ ನಿಮಗೂ ಅವಮಾನ, ಪಂಚಾಯತಿ ಅಂತ ಕರೆದ್ರೆ ನನಗೂ ಅವಮಾನ. 40 ಕೋಟಿ ರೂಪಾಯಿಯನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ಗುರಿಯನ್ನು ಇಟ್ಕೊಂಡಿದ್ದೀವಿ. 25 ಕೋಟಿ ರೂಪಾಯಿ ಹಣನ ಈಗಲೇ ಸಂಗ್ರಹ ಕೂಡ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ತೆಗೆದುಕೊಂಡು ಒಟ್ಟು 5 ಕೋಟಿ 13 ಲಕ್ಷಕ್ಕೆ 779 ಜನ ಫಲಾನುಭವಿಗಳನ್ನು ಬಿಡಿಸಿ ಇವತ್ತು 900
ಒಂದಿನಕ್ಕೆ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. 78 ಕಾಮಗಾರಿಗಳನ್ನ ವಿವಿಧ ಕಾಮಗಾರಿಗಳನ್ನ ತೆಗೆದುಕೊಂಡು ನನ್ನ ಕೈಲಿದ್ದಾರೆ. ನಾನು ರಾಮಲಿಂಗಾರೆಡ್ಡಿಯವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕೆಲವು ಕಲ್ಲುಗಳನ್ನ ಸಾರ್ವಜನಿಕರಿಗೋಸ್ಕರ ನಾವು ಪ್ರಾರಂಭ ಮಾಡಿಸಿದ್ದೇವೆ. ನಿಮಗೆ ಪ್ರೋತ್ಸಾಹ ನೀಡಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಬಡತನ ಹೋಗ್ತದೆ, ಶ್ರೀಮಂತಿಕೆನೂ ಬರ್ತದೆ. ಆದರೆ ನೀವು ಯಾವಾಗಲೂ ಕೂಡ R.K. ರಮೇಶ್ ನಿಂತಿರ್ಬೋದು, ಸುರೇಶ್ ನಿಂತಿರ್ಬೋದು, ಈ ಪಂಚಾಯತಿ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತೇಳಿ ತಾವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅರ್ಪಿಸುತ್ತೆ ನಾನು ಬಯಸ್ತಾ ಇದ್ದೇನೆ. ಸುಳ್ಳು ಹೇಳಿದ್ರೆ ಬಹಳ ಜನ ಸ್ನೇಹಿತ ಆಗ್ತದೆ, ಶತ್ರುಗಳು ಜಾಸ್ತಿ ಆದ್ರೂ ಚಿಂತೆ ಇಲ್ಲ. ಆದ್ರೆ ಕೆಲಸ ಮಾಡೋದು ಬಹಳ ಮುಖ್ಯ. ಅನೇಕರು ಟೀಕೆಗಳು ಮಾಡ್ತಾರೆ, ಟೀಕೆಗಳು ಸಾಯ್ತಾರೆ, ನಮ್ಮ ಕೆಲಸಗಳು ಮಾತ್ರ ಉಳಿತಾರೆ. ಇವತ್ತು ಸುಮಾರು 78 ಜನ ರೈತರಿಗೆ ಹಸುವನ್ನ ಕೊಡುವಂತ 85,000 ರೂಪಾಯಿ ಒಂದಷ್ಟು ವಿಚಾರಿಸ್ತಾರೆ. ಎಲ್ಲರೂ ಕೂಡ ಇವತ್ತು ಲಾಟ್ರಿಲಿ ಎತ್ತಿ ಯಾರ್ಯಾರಿಗೆ ಒಳ್ಳೆಯದು ಯಾರು ಕೆಟ್ಟದು ಅನ್ನೋದು ಆಗಬಾರ್ದು ಅಂತೇಳಿ ತಮ್ಮ ಪರೀಕ್ಷೆಗೆ, ಅದೃಷ್ಟ ಪರೀಕ್ಷೆಗೆ ರಾಮಸ್ವಾಮಿ ಮತ್ತು ತಂಡದವರು ಎಲ್ಲ ಕೂಡ ಇವತ್ತು ಮುಂದೆ ಯಾವ ಎತ್ತುಗಳ ಯಾವ ಹಸುಗಳ ತೆಗೆದುಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಾನು ಸುರೇಶ್ ಅವರ ಮಾತಾಡೋದಿದ್ದೇನೆ. ಇವತ್ತು ಸಾಯಂಕಾಲ ನಾನು ಹಾಲು ಉತ್ಪಾದಕರ ಸಂಘದ ಎಲೆಕ್ಷನ್ ವಿಚಾರಕ್ಕೆ ಮೀಟಿಂಗ್ ಆಗಿದ್ದೀನಿ. ಮೊನ್ನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ. ನಮ್ಮ ಮಿತ್ರ ವಿಲಾಸರಾವ್ ದೇಶಮುಖ್ ಮಗ ಬಂದವರನ್ನ ಭೇಟಿ ಮಾಡಿದ್ದ ರೀಸೆಂಟ್. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದರು ವಿಲಾಸರಾವ್ ದೇಶಮುಖ್. ಹಾಗೆ ಪಿ.ಡಿ. ಜತ್ತಿಯವರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು. ಆದರೆ ರಾಜಕೀಯದಲ್ಲಿ ಯಾರು ಏನ್ ಬೇಕಾದ್ರೂ ಹಾಕೋದು, ಅಂದ್ರೆ ಪಂಚಾಯತಿ ಮೆಂಬರ್ ಕೂಡ ಎಲ್ಲಿವರೆಗೂ ಕೂಡ ಬೆಳಿಬಹುದು. ಪಂಡಿತ್ ಜವಾಹರ್ಲಾಲ್ ನೆಹರು ಹಲವಾರು ಮುನ್ಸಿಪಾಲಿಟಿ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು. ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರು ನಗರದ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದರು. ರಾಜಗೋಪಾಲಾಚಾರಿ ಕೂಡ ಮದುವೆ ಅಲ್ಲೂ ಕೂಡ ಸದಸ್ಯರಾಗಿ ಬಹಳ ದೊಡ್ಡ ಸ್ಥಾನಕ್ಕೆ ಬೆಳೆದಿತ್ತು. ಹಾಗೆ ಯಾರಿಗೆ ಹಣದಲ್ಲಿ ಬದಲಿ ಗೊತ್ತಿಲ್ಲ. ನಮ್ಮ ರಾಮಲಿಂಗಾರೆಡ್ಡಿಯವರು, ಶಿವಣ್ಣವರು, ಸುರೇಶ್ ಅವರು, ರಮೇಶ್ ಎಲ್ಲ ನಿಮ್ಮ ವ್ಯಾಪ್ತಿಯ ಬೆಂಗಳೂರು ನಗರಕ್ಕೆ ಸೇರಿಸಬೇಕು ಅಂತೇಳಿ ನನ್ನ ಮೇಲೆ ಒತ್ತಾಯವನ್ನು ತರ್ತಾ ಇದ್ದಾರೆ. ನಾನು ಮುಂದಕ್ಕೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಿದ್ದೇನೆ. ನಿಮ್ನೆಲ್ಲ ಬೆಂಗಳೂರು ನಗರದ ವಾಸಿ ಅಂತೇಳಿ ಗ್ರೇಟರ್ ಬೆಂಗಳೂರಲ್ಲಿ ಸೇರಿಸ್ಕೊಳ್ಬೇಕು ಅಂತೇಳಿ ಒತ್ತಾಯ ಇದೆ. ನಾವು ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ನಾವು ಆಲೋಚನೆ ಮಾಡಿ, ಮೊನ್ನೆ ತಾನೇ ಗವರ್ನರ್ ಅವರು ಗ್ರೇಟರ್ ಬೆಂಗಳೂರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಶಾಸಕರನ್ನ ಕರೆದು ಚರ್ಚೆ ಮಾಡಿ ಎಲ್ಲ ಪಕ್ಷದ ಶಾಸಕರು ಕೂಡ ಕರೆದು ತೀರ್ಮಾನವನ್ನು ಮಾಡ್ತೇವೆ. ಇವತ್ತು ಬಹಳ ತಾಳ್ಮೆಯಿಂದ ಇದ್ದೀರಿ. ನಾನು ಹಸುಗಳ ವಿಚಾರ ಮಾತಾಡ್ತಿದ್ದೆ, ಡೈರಿ ವಿಚಾರ. ನಮ್ಮ ವಿಲಾಸರಾವ್ ದೇಶಮುಖ್ ಮಗ ಏನ್ ಹೇಳಿದ್ರೆ, ಈ ಹಸುವಿನ ಸಗಣಿ ಇದೆಯಲ್ಲ, ಸಗಣಿನೆಲ್ಲ ಸಪರೇಟ್ ಆಗಿ ಶೇಖರಣೆ ಮಾಡಿ ಒಬ್ರು ಅದನ್ನ ಸಂಗ್ರಹಣೆ ಮಾಡಿ ಅದಕ್ಕೆ ಗೊಬ್ಬರನ ಸಪರೇಟ್ ಆಗಿ ಇಟ್ಟು
ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾನು ಸಾಯಂಕಾಲ ಎಲ್ಲ ನಮ್ಮ ಗೆಳತಿಗಳ ಹತ್ರ ಮಾತಾಡ್ತಾ ಇದ್ದೀನಿ. ಇಲ್ಲೂ 78 ಹಸುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮುಂದೊಂದು ದಿನದಲ್ಲೂ ಕೂಡ ನಿಮಗೆ ಯಾವ ರೀತಿ ಇದನ್ನ ಉಳಿಸ್ಕೊಳ್ಬೇಕು, ಇದರಿಂದ ಯಾವ ರೀತಿ ಸಗಣಿಯಿಂದ ನಿಮ್ಮ ಅನುಕೂಲ ಆಗಬೇಕು ಅಂತ ಹೇಳಿ ನಾನು ಮಾರ್ಗದರ್ಶನ ಕೊಡಲಿದ್ದೇನೆ. ಇದು ಲಾಭ ಬೆಲೆ ಸಹಿತ ಮಾತಾಡಲು ಹೋಗುದಿಲ್ಲ. ಆದರೆ ರೈತರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಭೂಸ ಬೆಲೆ ಜಾಸ್ತಿ ಆಗಿದೆ, ಹಿಂಡಿ ಬೆಲೆ ಜಾಸ್ತಿ ಆಗಿದೆ, ಈ ಎಲ್ಲ ಬೆಲೆಗಳು ಗಗನಕ್ಕೆ ಹೋಗಿದೆ. ನಾವು ಅದಕ್ಕೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ 4 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಬಿಜೆಪಿಯವರು ಜನ ಆಕ್ರೋಶ ಮಾಡ್ತಾ ಇದ್ದಾರೆ. ನಾವು ರೈತರಿಗೆ ಅನುಕೂಲ ಆಗಲಿ ಅಂತ 4 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ ನಮ್ಮ ಲೋಕೇಶ್ ಕೇಶವ 5 ರೂಪಾಯಿ ಎಕ್ಸ್ಟ್ರಾ ನಾವು ಕೊಡ್ತಾ ಇದ್ದೀವಿ ಅಂತ ಲೀಟರ್ ಎಲ್ಲ ಸರ್ಕಾರದ ಸರಿಸಮಾನವಾಗಿ ಕೊಡ್ತಾ ಇದ್ದಾರೆ. ಸೊಸೈಟಿಯಿಂದ, ಪಂಚಾಯತಿಯಿಂದ ಬಹಳ ಸಂತೋಷ. ಅದಕ್ಕೆ ಅಭಿನಂದಿಸ್ತೇವೆ. ಅವರು ರೈತರಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಈ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹೈನುಗಾರಿಕೆ ಬಹಳ ಮುಖ್ಯ. ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ, ಶ್ರಮಪಟ್ಟು ದುಡಿತಾ ಇದ್ದೀರಿ. ಇವತ್ತು ಒಂದೇ ಗ್ರಾಮದಲ್ಲಿ ಇಷ್ಟು ದೊಡ್ಡ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀರಿ. ಇಂಥ ಕೆಲಸಕ್ಕೆ ಸರ್ಕಾರ ಇವತ್ತು ಬಂದು, ನಾನು ರಾಮಲಿಂಗಾರೆಡ್ಡಿ ಅವರು ಬಂದು ನಿಮ್ಮ ಜೊತೆಯಲ್ಲಿ ಇದ್ದೇವೆ, ಕರ್ನಾಟಕ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಯಾವಾಗ ಯಡಿಯೂರಪ್ಪನವರಲ್ಲಿ ಬೊಮ್ಮಾಯಿನವರಲ್ಲಿ ಮಾಡಿದ್ರ? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಈ ಬಜೆಟ್ ಘೋಷಣೆ ಮಾಡಿದೆ. ಎಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗೆ ಮೊನ್ನೆ ತಾನೇ ನಾನು ಇದಕ್ಕೆ ಗುಲ್ಬರ್ಗ ಹೋಗಿ ಸುಮಾರು 1,000 ಕೋಟಿ ರೂಪಾಯಿ ಆ ಭಾಗಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಅಂತ ಹೇಳಿ ಹೊಸ ರಸ್ತೆಗಳನ್ನ, ಹಳ್ಳಿ ರಸ್ತೆಗಳನ್ನ 30 ML ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದೇನೆ. ನಾಳೆ ಬೆಳಗ್ಗೆ ನಮ್ಮ ಶಿವಣ್ಣನ ಕರೆಸಿ ಮಾತಾಡ್ತಾ ಇದ್ದೀನಿ. ಆದಷ್ಟು ಜನರಾಗಿ ಈ ಕಾವೇರಿ ನೀರನ್ನು ಕೊಡಿಸ್ಬೇಕು. ಜೊತೆಗೆ ಗಿರಣಿ, ಆನೆಕಲ್ಲು, ಬನ್ನೇರುಘಟ್ಟ, ಸರ್ಜಾಪುರ ಎಲ್ಲ ಕಡೆ ಕೂಡ ಮೆಟ್ರೋ ರೈಲನ್ನ ಒದಗಿಸ್ಕೊಟ್ಟಿಗಾಗಲೇ DPR ಕೂಡ ತಯಾರು ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಿಮ್ಮ ಆನೆಕಲ್ ಕ್ಷೇತ್ರ ಬೇರೆ ಇಲ್ಲ, ಕನಕಪುರ ಬೇರೆ ಇಲ್ಲ, ಒಂದೇ ರೀತಿ ನಾವು ಅಭಿವೃದ್ಧಿ ಮಾಡಿ. ಬಿಜೆಪಿಯವರು ಜನಾಕ್ರೋಶ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರು ಅವರೇ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಬೇರೆ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಸಿಮೆಂಟ್, ಕಬ್ಬಣ ಎಲ್ಲ ಜಾಸ್ತಿ ಆಗಿದೆ. ಈಗ ಹೌಸಿಂಗ್ ಸೊಸೈಟಿ ಇವರೆಲ್ಲ ಮಾಡಿಕೊಂಡು 20 ಲಕ್ಷ ಕಟ್ಟಿದ್ರೆ ಹೌಸಿಂಗ್ ಸೊಸೈಟಿಗೆ ಅದ್ರ ಮೇಲೆ GST ಕಟ್ಟಬೇಕಾಗುತ್ತೆ 18%. ಬಡವರು ಮನೆ ಕಟ್ಟೋದಕ್ಕೂ GST ಕಟ್ಟಬೇಕಾಗುತ್ತೆ. ಈ ರೀತಿ ಜನರನ್ನ ಹಿಡಿತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ. ಅದ್ರ ಬಗ್ಗೆ ನೀವು ಮನವರಿಕೆ ಮಾಡ್ಕೊಡ್ಬೇಕು. ಹಿಂದೆ ಮಾಂಗ ಎಲ್ಲ ಹೆಣ್ಮಕ್ಳು ಇದ್ದೀರಿ, ಈಗ ಮಾಂಗನೂ ತಗೊಳಕ್ ಆಗ್ತಾ ಇಲ್ಲ. 1 ಲಕ್ಷ ರೂಪಾಯಿ ಹೋಗಿದೆ 10 ಗ್ರಾಮ್. 1 kg 1 ಕೋಟಿ ರೂಪಾಯಿ ಹೋಗಿದೆ. 1 kg 100, 1 ಕೋಟಿ ರೂಪಾಯಿ ಆಗಿದೆ 1 kg. ಬೆಳ್ಳಿ ಬೆಲೆ ಎಷ್ಟಾಗಿದೆ ಎಲ್ಲ ಕೂಡ ನಿಮ್ಗೆಲ್ಲ ಅರಿವಿದೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೀ 34,000 ರೂಪಾಯಿ ಇತ್ತು, ಈಗ 1 ಕೋಟಿ ರೂಪಾಯಿ ಆಗಿದೆ. ಇದ್ರ ವಿರುದ್ಧ ಯಾರು ನಿಲ್ಬೇಕು? ನೀವು ಧ್ವನಿಯನ್ನು ಎತ್ತಬೇಕು. 38,000 ಅಂದಾಜು ಜನ ಇವತ್ತು
ಫಲಾನುಭವಿಗಳಿಗೆ ಇವತ್ತು ಅದರಲ್ಲಿ ಹಾಸ್ಟೆಲ್ ಇರ್ಬೋದು, ಮತ್ತು ಗ್ರಂಥಾಲಯ ಕಟ್ಟಡ ಶ್ರೀಶಕ್ತಿಪೂರ್ಣ, ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು, ಹೆಚ್ಚು ಅಂಕ ಬಂದವರಿಗೆ ಸಹಾಯಧನ, ಮತ್ತು ಆಹಾರ ಉತ್ಪಾದಕ ಸಂಘ, ಈ ರೀತಿ ಕ್ಷೇತ್ರದಲ್ಲಿ ಈ ಎನ್ನಾಗರ ಕ್ಷೇತ್ರದಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಕೂಡ 5 ಕೋಟಿ 13 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಫಲಾನುಭವಿಗಳ ಸಂಖ್ಯೆ 900 900ಕ್ಕಿಂತ 979 ಜನ ಫಲಾನುಭವಿಗಳು. ಇದು ಅದೇ 2012ರಲ್ಲಿ ನಮ್ಮ ಕೇಶವ ರೆಡ್ಡಿಯವರು ಅಧ್ಯಕ್ಷರಾದಾಗ ಈ ಒಂದು ಗ್ರಾಮ ಪಂಚಾಯಿತಿಯ ಬಜೆಟ್ಟು ಕೇವಲ 55 ಲಕ್ಷ ಇತ್ತು. ಆ 55 ಲಕ್ಷವನ್ನು ಇವತ್ತು 40 ಕೋಟಿ ಆದಾಯ ಬರುವಂಥ ಗ್ರಾಮ ಪಂಚಾಯಿತಿ ಇದಾಗಿದೆ. ಕೇಶವ ರೆಡ್ಡಿಯವರಿಂದ ಹಿಡಿದು ಈಗಿರ್ತಕ್ಕಂಥ ಅಧ್ಯಕ್ಷರು, ಹಿಂದೆ ಇದ್ದಂಥ ಅಧ್ಯಕ್ಷರು ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಇಷ್ಟು ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಇದರ ಜೊತೆಗೆ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ಕೂಡ ಸಾರ್ವಜನಿಕರಿಗೆ ತಲುಪಿಸಿ ಈ ಭಾಗದಲ್ಲಿ ಒಳ್ಳೆಯ ಒಂದು ಈ ಅನೇಕ ತಾಲೂಕು ಸೌತ್ ತಾಲೂಕು ಅಂತಲ್ಲ, ನಮ್ಮ ರಾಜ್ಯದಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಅಂತ ಹೆಸರು ತಗೊಂಡಿದೆ. ಎಲ್ಲರೂ ಪರವಾಗಿ ನಾನು ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಈ 20ನೇ ತಾರೀಕಿಗೆ ನಮ್ಮ ಸರ್ಕಾರ ಬಂದು 2 ವರ್ಷ ಆಗುತ್ತೆ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ವಿ, 5 ಆಶ್ವಾಸನೆಗಳನ್ನು 100% ಈಡೇರಿಸಿದ್ವಿ. 2013ರಿಂದ 2018ವರೆಗೂ ಕೂಡ ನಮ್ಮದೇ ಸರ್ಕಾರ ಇತ್ತು. ಆಗ 165 ಭರವಸೆಗಳನ್ನು ನಮ್ಮ ಪಕ್ಷ ಕೊಟ್ಟಿತ್ತು. 165 ಭರವಸೆಗಳಲ್ಲಿ 158 ನಾವು ಈಡೇರಿಸ್ತಾರೆ 13ರಿಂದ 18ರವರೆಗೂ 5 ವರ್ಷದ ಅವಧಿಯಲ್ಲಿ. ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನು ಕೊಟ್ಟು ಉಳಿದಿರ್ತಕ್ಕಂಥ ಭರವಸೆಗಳನ್ನು 5 ವರ್ಷದಲ್ಲಿ ನಮ್ಮ ಪಕ್ಷ ಈಡೇರಿಸುತ್ತೆ. ಅದೇ ಬಿಜೆಪಿ ಪಕ್ಷ 2018ರಲ್ಲಿ ಅವರು ಚುನಾವಣೆ ಸಂದರ್ಭದಲ್ಲಿ 600 ಘೋಷಣೆಗಳನ್ನು ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದರೆ ಇಂಥ ಕೆಲಸ ಮಾಡ್ತೀವಿ ಅಂತ 600 ಘೋಷಣೆಗಳು. 19ಕ್ಕೆ ಅಧಿಕಾರಕ್ಕೆ ಬಂದರು, 23ವರೆಗೂ ಇದ್ರು. 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷದಲ್ಲಿ 600 ಭರವಸೆಗಳಲ್ಲಿ ಬಿಜೆಪಿ ಪಕ್ಷ ಈಡೇರಿಸಿದ್ರು, ಬಿಜೆಪಿ ಸರ್ಕಾರ ಈಡೇರಿಸಿದ್ರು ಕೇವಲ 60. ಅಂದರೆ 10%. 600ರಲ್ಲಿ 160 ಅಂದರೆ ಕೇವಲ 10%. ಅದಕ್ಕೆ ನಾನು ಹೇಳೋದು, ಬಿಜೆಪಿ ಪಕ್ಷ ಜನರ ಪಕ್ಷ ಅಲ್ಲ, ಧೂಳಿನ ಜನರ ಪಕ್ಷ. ಬಿಜೆಪಿ ಅಂದರೆ ಹೇಳಿ ಧೂಳಿನ ಜನರ ಪಕ್ಷ, ಆಮೇಲೆ ಭ್ರಷ್ಟ ಜನರ ಪಕ್ಷ. ಅದನ್ನು ಹಿಂದೆ ಗೃಹಮಂತ್ರಿ ಆಗಿದ್ದಾಗಲೂ ಕೂಡ ಇದೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ, ಭ್ರಷ್ಟರು ಬಿಜೆಪಿಯವರು. ಅವರ ಭ್ರಷ್ಟಾಚಾರಕ್ಕೆ, ಅವರ ಸುಳ್ಳುಗಳಿಗೆ ಮಿತಿ ಇಲ್ಲ. ಅದರಿಂದ ಬಿಜೆಪಿ ಪಕ್ಷ ಇವತ್ತು ಏನು ಈ ರಾಜ್ಯದಲ್ಲಿ ಹಿಂದೆ ಅಧಿಕಾರದಲ್ಲಿದ್ದಾಗಲೂ ಕೂಡ ಆಶ್ವಾಸನೆ ಕೊಟ್ಟಿಲ್ಲ. ಈಗಲೂ ಕೂಡ ಕೇಂದ್ರ ಸರ್ಕಾರ ಯಾವ ಆಶ್ವಾಸನೆಗಳನ್ನು ಕೂಡ ಈಡೇರಿಸ್ತಿಲ್ಲ. ಮತ್ತು ನಮ್ಮ ಪಕ್ಷ ನಮ್ಮ ಉದಾಹರಣೆಗೆ ನಮ್ಮ ಶಕ್ತಿ ಕಾರ್ಯಕ್ರಮ 450 ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ಇವತ್ತು ಪ್ರಯಾಣ ಮಾಡಿದ್ದಾರೆ. ಇಡೀ ದೇಶದಲ್ಲೇ ಇಷ್ಟು ಸಂಖ್ಯೆಯಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ರಾಜ್ಯದಲ್ಲಿ 450ಕ್ಕಿಂತ ಹೆಚ್ಚು, 450 ಕೋಟಿಗಿಂತ ಹೆಚ್ಚು ಮಹಿಳೆಯರು ಪ್ರಯಾಣ ಮಾಡಿದ್ದು ಇವತ್ತುಗಳಿಂದ. ಅದೇ ರೀತಿ ಯುವಶಕ್ತಿ ಇರ್ಬೋದು, ಮತ್ತು ನಮ್ಮ ಗೃಹಲಕ್ಷ್ಮಿ ಇರ್ಬೋದು. ಶಂಕುಸ್ಥಾಪನೆಯ ಸಮಾರಂಭದ ವೇದಿಕೆ ಮೇಲೆ ಅರ್ಪಿತರಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನಿರ್ವಹಿಸಿದ ಕರ್ನಾಟಕದ ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ರು. ಆ ಕನಸನ್ನು ನಡೆಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತಿನ ಪಂಚಾಯಿತಿಯ ಅಧ್ಯಕ್ಷರುಗಳು, ಸದಸ್ಯರು ಮತ್ತು ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಬಹಳ ಸಂತೋಷದಿಂದ ಹಬ್ಬದ ರೀತಿಯಲ್ಲಿ ನಮ್ಮ ಪಂಚಾಯಿತಿ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಎಲ್ಲ ಜನಾಂಗವನ್ನು
ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕೋರ್ತೂರವರು ಏನು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು, ಸಂವಿಧಾನದ ಆಶಯಗಳನ್ನು ಒಳಗೊಂಡು ಎಲ್ಲರನ್ನು ಜೊತೆಗೂಡಿ ಇವತ್ತು ಏನು ಕಾರ್ಯಕ್ರಮವನ್ನು ರೂಪಿಸ್ತಾ ಬಸವಣ್ಣನ ಕಾಯಕವೇ ಕೈಲಾಸ ಅಂತಕ್ಕಂಥ ಏನು ಮಾತನ್ನು ಇಟ್ಕೊಂಡು ಇವತ್ತು ಇಡೀ ಗ್ರಾಮ ಪಂಚಾಯಿತಿ ಒಂದಾಗಿ ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಈ ಪಂಚಾಯಿತಿಯ ಅಭಿವೃದ್ಧಿಗಾಗಿ ಎಲ್ಲ ಮುಖಂಡರು ಮತ್ತು ಎಲ್ಲ ಸದಸ್ಯರು ವಿಶೇಷವಾಗಿ ಒಂದಾಗಿ ಕೆಲಸ ಮಾಡ್ತಾ ಇವತ್ತು ತಮ್ಮನ್ನೆಲ್ಲ ಒಂದು ಕಡೆ ತಂದು ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅವರೆಲ್ಲರೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ನಾನಾದರೂ ಹೇಳೋದಿಷ್ಟೇ, ಈಗಾಗಲೇ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಡಿ ಶಿವಕುಮಾರ್ ಅವರು ವೆಚ್ಚದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರಂತ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರಿದ್ದಾರೆ. ಬಹುಶಃ ಅನೇಕ ತಾಲೂಕಿನಲ್ಲಿ ಈ ಭಾಗದ ಬಗ್ಗೆ ಹೆಚ್ಚಿನ ಪರಿಚಯವನ್ನು ನಾನೇನು ಮಾಡಿಕೊಡ್ಬೇಕಾಗಿಲ್ಲ. ಈಗಾಗಲೇ ಹಿಂದೆ ನಮ್ಮ ಸರ್ಕಾರ ಈ ಭಾಗಕ್ಕೆ ಕಾವೇರಿ ನೀರನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಕಾವೇರಿ ನೀರನ್ನು ಕೊಡುವಂಥ ಕೆಲಸ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಕಾವೇರಿ ನೀರು ಕೊಡಬಾರ್ದು ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇಬೇಕು ಅಂತ ಹೇಳಿ ನಾನು ಲೋಕಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಆಗಿದ್ದಂಥ ಅವಧಿಯಲ್ಲಿ ಇಲ್ಲಿಗೆ ಕಾವೇರಿ ನೀರನ್ನು ಕೊಟ್ಟಿದ್ದೇವೆ. ಇದು ಕೇವಲ ಹೆಣ್ಣಾಗರಕ್ಕೆ ಮಾತ್ರ ಅಲ್ಲ, ಇಡೀ ಪಂಚಾಯತಿ, ಚಿಗರಿ ಹೋಬಳಿ ಮತ್ತು ಆನೇಕಲ್ ತಾಲೂಕಿಗೆ ಇವತ್ತೇನು ಉಪಮುಖ್ಯಮಂತ್ರಿಗಳಾಗಿ ತಾವು ಕಾವೇರಿ ಕುಡಿಯುವ ನೀರನ್ನು ಕೊಡ್ತೇವೆ ಅಂತ ಹೇಳಿ BWSSB ನೀರನ್ನು ಕೊಡ್ತೇವೆ ಅಂತ ಹೇಳಿ ಅನುಮತಿಯನ್ನು ಕೊಟ್ಟಿದ್ದೀರಿ. ಆದಷ್ಟು ಬೇಗ ಇದು ಕಾರ್ಯಗತ ಆಗಬೇಕು ನಮ್ಮ ಸರ್ಕಾರದ ಅವಧಿನಲ್ಲಿ ಅಂತ ಹೇಳಿ ನಾನು ಈ ಕ್ಷೇತ್ರದ ಈ ತಾಲೂಕಿನ ಜನತೆಯ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಅದರ ಜೊತೆಯಲ್ಲಿ ಮೆಟ್ರೋ ಮನವಿಯನ್ನು ಕೂಡ ನಾನು ಮಾಡಿದ್ದೆ. ಅದಕ್ಕೆ ಈಗಾಗಲೇ ಫೀಸಿಬಿಲಿಟಿ ಸ್ಟಡಿ ಮಾಡಲಿಕ್ಕೆ ತಾವು ಆದೇಶವನ್ನು ಕೊಟ್ಟಿದ್ರಿ. ಬಹುಶಃ ಜೂನ್ಗೆ ಅವರು ವರದಿಯನ್ನು ಕೊಡ್ತಾರೆ ಅಂತ ಕಾಣಿಸ್ತದೆ. ಆದಷ್ಟು ಬೇಗ ಕೊಟ್ಟಿದ ತಕ್ಷಣ ಈ ಭಾಗನೂ ಕೂಡ ಒಂದು ಬೆಂಗಳೂರಿನ ಒಂದು ಹೃದಯ ಭಾಗ ಇರ್ತದೆ. ಯಾಕಂತಂದ್ರೆ ಈಗಾಗಲೇ ತಾವು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಈ ಭಾಗ ಕೂಡ ಬೆಂಗಳೂರಿನ ಒಂದು ಭಾಗ ಆಗಿರೋದ್ರಿಂದ ಎಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಅದರ ಜೊತೆಗೆ ರಸ್ತೆ ಸಂಪರ್ಕಗಳು ಸಾಕಷ್ಟು ಈ ಭಾಗಕ್ಕೆ ಆಗಬೇಕಾಗಿದೆ. ಆನೇಕಲ್ ತಾಲೂಕು ಇರ್ಬೋದು, ದಕ್ಷಿಣ ಕ್ಷೇತ್ರ ಇರ್ಬೋದು, BBMP ವ್ಯಾಪ್ತಿಯಿಂದ ಹೊರಗಡೆ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಪಂಚಾಯಿತಿಗಳಲ್ಲಿ ಏನು ಸೌಕರ್ಯಗಳನ್ನು, ಮುಖ್ಯ ರಸ್ತೆಗಳಿಗೆ ಸೌಕರ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾವು ಹೆಚ್ಚಿನ ಗಮನವನ್ನು ಹರಿಸಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಈ ಆನೇಕಲ್ ತಾಲೂಕು ಮತ್ತು ಆನೇಕಲ್ ತಾಲೂಕಿನ ಭಾಗ ಆಗಿರ್ತಕ್ಕಂಥ ಈ ಒಂದು ಚಿಗಣಿ ಹೋಬಳಿಗೆ, ಹೆಣ್ಣಾಗರ ಪಂಚಾಯಿತಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ಜಿಲ್ಲಾ ಉಸ್ತುವಾರಿಗಳಂತ ತಮ್ಮ ನೇತೃತ್ವದಲ್ಲಿ ಆಗಬೇಕು. ರಾಮಲಿಂಗ ರೆಡ್ಡಿ ಅವರಿಗೆ ನಾನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಹೋಗಿದ್ದೆ ವಿಧಾನ ಓಡಾಡ್ತಾನೆ ಇರ್ತದೆ, ಗೊತ್ತಿತ್ತು. ಸೊ ಇದನ್ನ ಸಚಿವ ಸಂಪುಟದಲ್ಲಿ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶಕ್ಕೆ ಈ ಒಂದು ಆನೇಕಲ್ ತಾಲೂಕಿನ ಬಗ್ಗೆ ಚಿಂತನೆಯನ್ನ ನಾವು ಮಾಡಬೇಕು. ಯಾಕಂದ್ರೆ IT-BT ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಎಲ್ಲವೂ ಕೂಡ ಇಲ್ಲಿದೆ. ಮತ್ತು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳು, ರೆಸಿಡೆನ್ಷಿಯಲ್ ಹೌಸಿಂಗ್ ಬೋರ್ಡ್ ಎಲ್ಲ ಕೂಡ ಈ ಭಾಗದಲ್ಲಿ ಇರೋದ್ರಿಂದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ತಾವು ಕೊಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಈ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಖಂಡಿತ ಮುಂದಿನಗಳಲ್ಲಿ ನಾವೆಲ್ಲ ಸೇರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳ ಸಂದರ್ಭದಲ್ಲಿ ನನ್ನನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಅಧಿಕಾರಿಗಳು ಗಣ್ಯರಿಗೆ ವಂದಿಸಿ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಸುರೇಶ್ ಅವರು ಆಗಮಿಸಿದ್ದಾರೆ. ಅವರು ಅಭಿವೃದ್ಧಿ ಅಧಿಕಾರಿಗಳು ಕೂಡ
ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಆಪ್ಕಾಂನ ಮಾಜಿ ಅಧ್ಯಕ್ಷರು ಎಂ ಬಾಬುರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಹಾಗಂತೆ ಈ ಭಾಗದ ಮುಖಂಡರಾದಂತ ಹೊನ್ನಾಗರ ಗ್ರಾಮ ಪಂಚಾಯತಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಹಾಗೂ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಹಾಗೂ ಶಿವಣ್ಣನವರೇ, ಆನೇಕಲ್ ತಾಲೂಕು ಶಾಸಕರಾದ ಶಿವಣ್ಣನವರೇ, ರಾಮೋಜಿಗೌಡರವರೇ ಹಾಗೂ ನಮ್ಮ ನಾಯಕರಾದಂಥ ಆರ್.ಕೆ. ರಮೇಶಣ್ಣನವರೇ ಹಾಗೂ ಬಾಬುರೆಡ್ಡಿಯವರೇ ಹಾಗೂ ನನ್ನ ಮಾಜಿ ಅಧ್ಯಕ್ಷರುಗಳು ಹಾಗೂ ಮಾಜಿ ಸದಸ್ಯರಾದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಶುಭ ಶುಕ್ರವಾರದಂದು ಶೇಕಡ 6 ಕೋಟಿ ಉದ್ಘಾಟನಾ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಶೇಕಡ 25 ಅಡಿಯಲ್ಲಿ ಹಸುಗಳು 75 ಹಸುಗಳು ವಿತರಣೆ ಮಾಡಿದ್ದೇವೆ. ಹಾಗೂ ಟೈಲರಿಂಗ್ ಮಿಷಿನ್ನು 150, ಗ್ಯಾಸ್ ಸಿಲಿಂಡರು 125, ಆಮೇಲೆ ಲ್ಯಾಪ್ಟಾಪ್ 75 ಮತ್ತು ರೈತರು ಉತ್ತೇಜನ ಬೆಳೆಯಲೆಂದು ಪ್ರತಿ ಲೀಟರ್ಗೆ 5 ರೂಪಾಯಿ ಸಹಾಯಧನ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಧನ ಸಹಾಯ ಪ್ರೋತ್ಸಾಹ ಧನವನ್ನು 5,000 ಮತ್ತು 7,500 ನೀಡುತ್ತಿದ್ದೇವೆ. ಈ ಶುಭ ಕಾರ್ಯಕ್ಕೆ ಎಲ್ಲ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ಮಿನಿಸ್ಟರ್ಗಳು ಹಾಗೂ ಎಲ್ಲ ನನ್ನ ನೆಚ್ಚಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು, ಪೊಲೀಸ್ ಸಿಬ್ಬಂದಿಗಳು, ಕೇಂದ್ರರು ವಂದನೆಗಳು ಅರ್ಪಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಸರ್, ಈಗ ಸ್ವಂತ ಸಂಪನ್ಮೂಲದಿಂದ ಇವೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಹೊನ್ನಾಗರ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲದಿಂದ 6 ಕೋಟಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮತ್ತು ಹಸುಗಳ ವಿತರಣೆ ಇವೆಲ್ಲ ಕಾರ್ಯಕ್ರಮ 8 ಕಾರ್ಯಕ್ರಮಗಳನ್ನು ವಿತರಣೆ ಮಾಡಿದ್ದೇವೆ. ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿಕೆ ಇಚ್ಛೆಪಡ್ತೇನೆ. ಇಡೀ ರಾಜ್ಯದಲ್ಲೇ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈ ಕಾರ್ಯಕ್ರಮ ಮಾಡಿರುವುದು ಕರ್ನಾಟಕದಲ್ಲಿ ಇದೇ ಫಸ್ಟ್ ಅಂತ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬರು ಹೇಳಿದರು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಅವರು, ಅದೇ ರೀತಿ ರಮೇಶ್ ಸಾಹೇಬರು, ಅದೇ ರೀತಿ ಆರ್.ಕೆ. ರಮೇಶಣ್ಣವರು, ರಾಮಲಿಂಗಣ್ಣವರು, ಆಮೇಲೆ ಅದೇ ರೀತಿ ನಮ್ಮ ಕೇಶಣ್ಣನವರು, ಅದೇ ರೀತಿ ಎಲ್ಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಅದೇ ರೀತಿ ಏನಂದರೆ ಒಂದು 980 ಫಲಾನುಭವಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಹ ಒಂದು ಉಚಿತವಾದಂಥ ಒಂದು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಹಾರ್ದಿಕ ಧನ್ಯವಾದಗಳು. ಹೊನ್ನಾಗರ ಗ್ರಾಮ ಪಂಚಾಯತ್ಗೆ ಸ್ವಂತ ಸಂಪನ್ಮೂಲದ ಅಡಿಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಏರ್ಪಡಿಸಿದ್ದು ಹಾಗೂ ಅರ್ಹ ಫಲಾನುಭವಿಗಳಿಗೆ ಹಸುಗಳು ಹಾಗೂ ಹಾಗೂ ಸ್ಕಾಲರ್ಶಿಪ್ಸು ಮತ್ತು ಲ್ಯಾಪ್ಟಾಪ್ಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಿವಣ್ಣ ಸರ್ ಹಾಗೂ ಹೊನ್ನಾಗರ ಗ್ರಾಮ ಪಂಚಾಯತ್ ನಮಗೆ 8 ಗಂಟೆಯ ದಿವಸವೂ ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿ ಆ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹೊನ್ನಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಈ ಸೌಲಭ್ಯಗಳ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬರು ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಪಂಚಾಯಿತಿಯು ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದೆ ಬರೋದಕ್ಕೆ ಬೆಂಬಲವನ್ನು ನೀಡುತ್ತಾ ಇರುವುದು, ಸಹಕಾರವನ್ನು ನೀಡುತ್ತಾ ಇರುವ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ಹೊನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ತಮ್ಮ ಸ್ವಂತ ಹೊನ್ನಾಗರ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲದ ಅಡಿಯಲ್ಲಿ ವರ್ಗ 1 ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು 25% SC/ST ಫಲಾನುಭವಿಗಳು ಮತ್ತು ವಿಶೇಷಚೇತನರಿಗೆ ಮತ್ತು ಎಲ್ಲರಿಗೂ ಇವತ್ತು ಅರ್ಹ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಆಗಲಿ, ಹಸುಗಳಾಗಲಿ ಮತ್ತು SSLC ಓದಿದವ್ರಿಗೆ ಸ್ಕಾಲರ್ಶಿಪ್ ಆಗಲಿ ಕೊಡುವ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನೆಚ್ಚಿನ ಈ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದರು. ಅದರ ಜೊತೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಮಿಸಿದರು.
ಹಾಗೂ ನಮ್ಮ ಲೋಕಸಭಾ ಮಾಜಿ ಸದಸ್ಯರು ಅಭಿವೃದ್ಧಿ ಅಧಿಕಾರದ ಡಿ ಕೆ ಸುರೇಶ್ ಅವರು ಆಗಮಿಸಿದರು. ನಮ್ಮ ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರು ಆಗಮಿಸಿದರು. ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರಾದ ಆರ್ ಕೆ ರಮೇಶಣ್ಣವರು ಆಗಮಿಸಿದರು. ಆಪ್ಕಾಮ್ಸ್ನ ಮಾಜಿ ಅಧ್ಯಕ್ಷರಾದ ಬಾಬು ರೆಡ್ಡಿಯವರು, ಅದೇ ರೀತಿ ನಮ್ಮ ಪಂಚಾಯಿತಿಯ ಹಿರಿಯ ಮುಖಂಡರಾದ ಎಚ್ ಜೆ ಪ್ರಸನ್ನ ಕುಮಾರ್ ಅವರು, ಹಾಗೂ ನನ್ನ ಸಹೋದರರು, ನನ್ನ ಮಾರ್ಗದರ್ಶಕರಾದ ಆರ್ ಕೆ ರಮೇಶಣ್ಣವರು, ಹಾಗೆ ಮುನರತ್ನಮ್ಮ ಮುನರಾಜರವರು, ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ವಿ ರಾಮಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಾವು ಯನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ SC ST ಫಲಾನುಭವಿಗಳಿಗೆ 75 ಹಸುಗಳನ್ನ ವಿತರಣೆ ಮಾಡಲಾಗಿರುತ್ತದೆ. SSLC ಇಲ್ಲಿ 60%ಗಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳ 150 ಮಂದಿಗೆ SSLCಯಲ್ಲಿ ಜನರಲ್ ಮತ್ತು OBC ಅವರಿಗೆ 5,000 ಮತ್ತು SC STಗಳಿಗೆ 7,500 ಸ್ಕಾಲರ್ಶಿಪ್ ಕೊಟ್ಟಿರ್ತೀವಿ. ಅದೇ ರೀತಿ PUCನಲ್ಲಿ 24-25ನೇ ಸಾಲಿನಲ್ಲಿ 60%ಗಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ SC STಗಳಿಗೆ 7,500 ಮತ್ತು ಅದರ್ಸ್ ಮತ್ತು OBCಗಳಿಗೆ 5,000 ಸ್ಕಾಲರ್ಶಿಪ್ ಅನ್ನು ಕೊಟ್ಟಿರ್ತೇವೆ. ಅದೇ ರೀತಿ 24-25ನೇ ಸಾಲಿನ 80ಕ್ಕಿಂತ ಹೆಚ್ಚು ಶೇಕಡ ಪಡೆದಂಥ ವಿದ್ಯಾರ್ಥಿಗಳು 60 ಮಂದಿಗೆ ನಾವು ಲ್ಯಾಪ್ಟಾಪನ್ನು ವಿತರಣೆ ಮಾಡಿರ್ತೀವಿ. ಅದೇ ರೀತಿ 240 ಜನಕ್ಕೆ ಟೈಲರಿಂಗ್ ಮಿಷನ್ ಅನ್ನು ಕೊಟ್ಟಿರ್ತೀವಿ. 102 ಜನ ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡ್ರನ್ನು ಕೊಟ್ಟಿರ್ತೀವಿ. ಇದೆಲ್ಲ ನಾವು ವರ್ಗ 1ರ ಅಡಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದು, ಈ ಕಾರ್ಯಕ್ರಮಗಳಿಗೆ ನಮ್ಮ ಯನ್ನಾಗರ ಪಂಚಾಯಿತಿಯ ಅಧ್ಯಕ್ಷರಾದ ಕೆ ವಿ ರಾಮಸ್ವಾಮಿರವರು, ಮಾಜಿ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಪಕ್ಷಭೇದವನ್ನು ಮರೆತು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಹಿಳೆಯರು ಮತ್ತು ಬಡವರು, ದೀನದಲಿತರು ಸ್ವಾವಲಂಬಿಗಳಾಗಿ ಬದುಕಬೇಕು, ಅವರೆಲ್ಲ ಮುಂದೆ ಬರಬೇಕು. ಅವರವರ ಮನೆಗಳಲ್ಲಿ ಅವರು ಇದರಿಂದ ಬರುವಂಥ ಹಣದಿಂದ ಆರ್ಥಿಕವಾಗಿ ಮುಂದುವರಿಬೇಕನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿರ್ತೇವೆ. ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಜನ ಬಂದು ಅವರವರು ತಮ್ಮ ವರ್ಗ ಫಲಾನುಭವಿಗಳು ಅವರ ಯಾವ್ಯಾವ ವಿಧದಲ್ಲಿ ಬಂದಿರೋ ಅವರೆಲ್ಲ ತಗೊಂಡೋಗಿರ್ತಾರೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗೋದಕ್ಕೆ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿಗಳು ಸಹ ಉತ್ತಮವಾದ ರೀತಿಯಾದ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಗ್ರಾಮ ಪಂಚಾಯಿತಿ ಯನ್ನಾಗರ ಗ್ರಾಮ ಪಂಚಾಯಿತಿ ಕರ್ನಾಟಕದಲ್ಲಿಯೇ ಮುಂದುವರಿದ ಅಭಿವೃದ್ಧಿ ಹೊಂದಿದ ಗ್ರಾಮ ಪಂಚಾಯಿತಿ ಆಗಿದ್ದು, ಈ ಛಾಪನ್ನು ಮೂಡಿಸಬೇಕು ಅನ್ನೋದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರು ತುಂಬ ಶ್ರಮ ವಹಿಸಿರ್ತಾರೆ. ಅವರ ಆದಿಯಾಗಿ ನಾವು ಸಹ ಎಲ್ಲ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಇಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕಾಗಿದೆ. ಇವತ್ತು ನಮ್ಮ ಡಿ ಕೆ ಸುರೇಶಣ್ಣವರು ಮತ್ತು ಆರ್ ಕೆ ರಮೇಶಣ್ಣವರು ನಮ್ಮ BBMP ವ್ಯಾಪ್ತಿಯಲ್ಲಿ ಬಿಟ್ಟರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಾದರೂ ಕಾವೇರಿ ನೀರು ಕೊಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ. ಪ್ರತಿಯೊಬ್ಬರೂ ಸಹ ಶುದ್ಧ ಕುಡಿಯುವ ನೀರನ್ನ ಕುಡಿಬೇಕಂದ್ಬಿಟ್ಟು ನಮ್ಮ 8 ಹಳ್ಳಿಗಳಲ್ಲಿ 16 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸಹ ನಾವು ಕಾರ್ಯನಿರ್ವಹಿಸ್ತಾ ಇರ್ತೀವಿ. ಅದೇ ರೀತಿ 3 ವರ್ಷದಲ್ಲಿ 20 ಕೋಟಿಗಿಂತ ಹೆಚ್ಚು ಕಾಂಕ್ರೀಟ್ ರಸ್ತೆಗಳು ಮತ್ತು CC ಡ್ರೈನ್ಗಳನ್ನ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಾಡಿರ್ತೇವೆ. ಅದೇ ರೀತಿ ನಾವು ಸ್ತ್ರೀಶಕ್ತಿ ಭವನಗಳಾಗಲಿ, ಎಲ್ಲ ಹಳ್ಳಿಗಳಲ್ಲೂ ಅಂಬೇಡ್ಕರ್ ಭವನಗಳಾಗಲಿ, ಆಮೇಲೆ ಯಾರು ಜಾಸ್ತಿ ಬಡವರು ಇರ್ತಾರೋ ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಸಹ ಕೊಟ್ಟು ಇವತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಬಡವರು, ದೀನದಲಿತರು, ಎಲ್ಲ ವರ್ಗದ ಸರ್ವ ವರ್ಗಗಳಿಗೂ ಸಮಾಜಕ್ಕೂ ನಾವು ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಸಹಕರಿಸುತ್ತೇವೆ. ಇವತ್ತು ನಾವು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲು ಉತ್ಪಾದಕರಿಗೆ 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ನಾವು ತಿಂಗಳ ಕೊಡೋದಕ್ಕೆ ನಾವು ಎಲ್ಲರೂ ಸಹ ನಿರ್ಧರಿಸಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮಾರ್ಚ್ ತಿಂಗಳ ಪೇಮೆಂಟ್ ಸಹ ಇವತ್ತು ನಮ್ಮ ಎಲ್ಲ ಹಾಲು ಉತ್ಪಾದಕರಿಗೆ ಕೊಟ್ಟಿರ್ತೀವಿ. ಇದಕ್ಕೆಲ್ಲ ನಮ್ಮ ಡಿ ಕೆ ಶಿವಕುಮಾರಣ್ಣಾಗಲಿ, ರಾಮಲಿಂಗರೆಡ್ಡಿ ಸಾಹೇಬರಾಗಲಿ, ನಮ್ಮ ಡಿ ಕೆ ಸುರೇಶಣ್ಣವರು, ಆರ್ ಕೆ ರಮೇಶಣ್ಣವರು ಸಹಕರಿಸ್ತಾ ಬಂದಿರ್ತಾರೆ. ಅವರಿಗೆಲ್ಲ ನಾನು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ವತಿ ಎಲ್ಲ ಸದಸ್ಯರ ಪರವಾಗಿ ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ, ಇದೇ ರೀತಿ ನಾವು ನಮ್ಮ ಗ್ರಾಮ ಪಂಚಾಯಿತಿನ ಮುಂದೆಯೂ ಸಹ ಉತ್ತಮ ಗ್ರಾಮ ಪಂಚಾಯಿತಿಯಾಗಿ ರೂಪಿಸೋದಕ್ಕೆ ನಾವೆಲ್ಲ ಜೊತೆಲಿರ್ತೀವಿ ಅಂತ ಹೇಳ್ತಾ 2 ಮಾತು.